ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಕಲ್ಪನಾ ಅಂತ. ಊರು ಚಿಕ್ಕೋಡಿ. ವಯಸ್ಸು 36 ವರ್ಷ ತುಂಬಿದೆ. ಗಂಡ ರೋಹಿತ್. ಕೆಲಸ ಗೃಹಿಣಿ. ಸಮಸ್ಯೆ ಗಂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಆಸಕ್ತಿ ಮದುವೆ ಆಗಬೇಕು. ಎತ್ತರ 5.3 ಅಡಿ ಎತ್ತರ. ಕಾಚ ಕಂದು ಬಣ್ಣ. ಅನುಭವ ತಕ್ಕ ಮಟ್ಟಿಗೆ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ಕಲ್ಪನಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಆಗಲು ಕಾರಣಗಳು: ಗಂಡನ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಬದುಕಿನ ಜವಾಬ್ದಾರಿ ವಹಿಸಿಕೊಂಡು ಹೋಗಲು ಹೊರಬೇಕು. ಜೀವನದಲ್ಲಿ ತುಂಬಾನೇ ಕಷ್ಟ ನೋಡಿದ್ದೇನೆ. ಒಂಟಿ ಜೀವನ ಸಾಕಾಗಿದೆ, ಗೆಳೆಯಬೇಕು. ಮದುವೆ ಆದಾಗಿನಿಂದ ಒಂದು ರಾತ್ರಿ ಕೂಡ ಸುಖ ಅನುಭವಿಸಿಲ್ಲ. ನೀವು ಸಿಕ್ಕಾಗ ಎಲ್ಲನೂ ಹೇಳ್ತೀನಿ. ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಒಳ್ಳೆಯ ಹುಡುಗ ಬೇಕು. ಮುಂದಿನ ಬಾಳು ಸುಖವಾಗಿ ಬಾಳಲು ಆಸೆ ಪಟ್ಟಿದ್ದೇನೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕಲ್ಪನವರು ಎರಡನೇ ಮದುವೆ ಆಗಲು ಯಾವೆಲ್ಲ ಕಾರಣಗಳಿವೆ ಅನ್ನುವುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸಿದ್ದಾರೆ. ಹುಡುಗ ಹೀಗಿದ್ದರೆ ಸಾಕು. ಒಳ್ಳೆಯ ಕೆಲಸದಲ್ಲಿ ಇರುವ ಹುಡುಗ ಬೇಕು. ಮನೆಯ ಜವಾಬ್ದಾರಿ ನಿರ್ವಹಿಸುವ ಸಾಮರ್ಥ್ಯ ಇರಬೇಕು. ತೂತಿಗೆ ಸುಖ ಕೊಟ್ಟು ಬಾಳಿಗೆ ನೆಮ್ಮದಿ ನೀಡಬೇಕು. ಹಿಂದಿನ ಜೀವನದ ಬಗ್ಗೆ ಯಾವುದೇ ಮಾತು ಮರುಕಳಿಸಬಾರದು. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ. 40 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ಮೊದಲು ಸಂಬಂಧ ಬೆಳೆಸಿ, ಆಮೇಲೆ ಮದುವೆ ಆಗಿ. ಸಹನೆ ಮತ್ತು ತಾಳ್ಮೆ ಎರಡೂ ಇರಬೇಕು. ಸ್ನೇಹಿತರೆ, ಕಲ್ಪನಾ ಅವರು ಹುಡುಗ ಹೇಗಿರಬೇಕು ಅನ್ನುವುದನ್ನ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಬದುಕಿನಲ್ಲಿ ಆಸೆಗಳು: ಸುಂದರವಾದ ಬದುಕು ಕಟ್ಟಿಕೊಳ್ಳಬೇಕು. ಕಳೆದುಕೊಂಡ ಎಲ್ಲಾ ಸುಖವನ್ನ ಪಡೆದುಕೊಳ್ಳಬೇಕು. ದಿನವಿಡೀ ತೂತು ಚೀಪಿಸಿಕೊಳ್ಳುವ ಆಸೆ ಇದೆ. ಎಲ್ಲಾ ತೂತಿಗೆ ಹಿಂದೆ ಮುಂದೆ ದಂಗಿಸಿಕೊಳ್ಳಬೇಕು. ಹೊಸ ಅನುಭವದೊಂದಿಗೆ ಮಂಚದಾಟ ಆಡಬೇಕು. ರಜೆ ದಿನಗಳಲ್ಲಿ ತುಂಬಾನೇ ಎಂಜಾಯ್ ಮಾಡಬೇಕು. ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು. ಇಷ್ಟ ಇದ್ದವರು ನಾನು ಕೊಟ್ಟ ನಂಬರಿಗೆ ಕರೆ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.